ಹಾಯ್ ಎವ್ರಿವನ್. KEA ಕರ್ನಾಟಕ ಫ್ರಾಡಿಂಗ್ ಡಿಪಾರ್ಟ್ಮೆಂಟ್ ಆಗ್ಬಿಟ್ಟೈತೆ. ಇವರು ಬೇಕಾಬಿಟ್ಟು ಫಲಿತಾಂಶ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಎಕ್ಸಾಮಲ್ಲಿ ಹಂಗೆ ಮಾಡಿದ್ರು, ನಂತರ ಗ್ರೇಸ್ ಮಾರ್ಕ್ಸ್ ಕೂಡ ಹಂಗೆ ಮಾಡಿದ್ರು. ಈಗ ನಂತರ ವ್ಯಾಲ್ಯೂಯೇಷನ್ ಮಾಡಿ ಬೇಕಾಬಿಟ್ಟು ಫಲಿತಾಂಶ ಕೂಡ ಕೊಟ್ಟಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಕೆಲವರು ಹಲವು ಎಡವಟ್ಟು ಕೂಡ ಮಾಡ್ಕೊಂಡಿದ್ದಾರೆ. ಯಾರು ಎಕ್ಸಾಮ್ ಬರೆದಿಲ್ಲ ಅವರಿಗೆ ರಿಸಲ್ಟ್ ಕೊಟ್ಟಿದ್ದಾರೆ. ಯಾವುದೋ ವಿದ್ಯಾರ್ಥಿ ಒಂದು ಬಯಾಲಜಿಲಿ ಆಬ್ಸೆಂಟ್ ಆಗಿಲ್ದಂತೆ, ಅದಕ್ಕೂ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅವರು ಬೇಕಾಬಿಟ್ಟು ಕಾಟಾಚಾರಕ್ಕೆ ಫಲಿತಾಂಶ ಕೂಡ ಮಾಡಿದ್ದಾರೆ. ಒಂದು 5-6 ದಿನ ಲೇಟ್ ಮಾಡಿದರೆ ಅವ್ರ ಮನೆ ಗಂಟು ಏನು ಹೋಗ್ತಾ ಇತ್ತು, ಏನು ದೇಶ ಮುಳುಗೋಗ್ತಾ ಇತ್ತಾ? ಈಗ ರಿಸಲ್ಟ್ನ ಯಾಕೆ ಕೊಡಬೇಕು? ಇನ್ನೂ ಎಲ್ಲ ಪರೀಕ್ಷೆ ಮುಗೀತು, ಪ್ರಾಕ್ಟಿಕಲ್ ಎಕ್ಸಾಮ್ ಬಂತು, 2 ಎಕ್ಸಾಮ್ ಮಾಡಿದ್ರು, ಅದ್ರದ್ದು ಕನ್ಸಿಡರ್ ಮಾಡಬೇಕಾಗುತ್ತೆ. ಇವರು ಕಾಟಾಚಾರಕ್ಕೆ ತೋರಿಸ್ಕೊಳ್ಳೋಕ್ಕೆ ಬೇಕಾಬಿಟ್ಟು ಫಲಿತಾಂಶಗಳು ಮಾಡಿದ್ದಾರೆ. ಹೊಸ ಡೈರೆಕ್ಟರ್ ಬಂದಿದ್ದಾರೆ, ಅವ್ರಿಗಾದ್ರೂ ಒಂಚೂರು ಬುದ್ಧಿ ಇಲ್ಲ. ಶಿಕ್ಷಣ ಸಚಿವರು, ಉನ್ನತ ಶಿಕ್ಷಣ ಸಚಿವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಎಲೆಕ್ಷನ್ ಬಂತು, ತಮ್ಮ ಪಡಿತಾವ್ ಬ್ಯುಸಿ ಆಗ್ಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾರೆ. ಬೇಕಾಬಿಟ್ಟು ರಿಸಲ್ಟ್ನ ಕೊಡ್ತಾರೆ, ಬೇಕಾಬಿಟ್ಟು ಎಕ್ಸಾಮ್ನ ಮಾಡ್ತಾರೆ, ಬೇಕಾಬಿಟ್ಟು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೆ. ಈಗ CBSE ವಿದ್ಯಾರ್ಥಿಗಳೆಲ್ಲ ಟಾಪರ್ ಆಗಿದ್ದಾರೆ, ಬೇಕಾಬಿಟ್ಟು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಅವ್ರು ಪರ ಆಗಿದ್ದಾರೆ ಅಂತ ಆಗಿಲ್ಲ ಅಂತ ಏನು ಗ್ಯಾರಂಟಿ? ಹೆಂಗೆ ನಂಬೋದು? ಇದಕ್ಕೆ ಯಾರು ಹೊಣೆ? ಈ ರೀತಿ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡಿದ್ರೆ ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ತೀವಿ ಅಂತಾರೆ. ಈ ರೀತಿ ಬೇಕಾಬಿಟ್ಟು ಕೊಡ್ತಾರೆ. ಏನು ಟೆಕ್ನಿಕಲ್ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ, ಈ ರೀತಿ ಸಮಸ್ಯೆ ಆಗಿದೆ. ಬೇಕಾಬಿಟ್ಟು ಕೊಟ್ಟಿದ್ದಾರೆ ಫಲಿತಾಂಶನ. ಇಲ್ಲಿ ಪರೀಕ್ಷೆ ಬರೆದವರಿಗೆ ಕೊಟ್ಟಿಲ್ಲ, ಹೋಲ್ಡ್ ಮಾಡಿದ್ದಾರೆ. ಇಲ್ಲಿ ಯಾರು ಪರೀಕ್ಷೆನೇ ಅಟೆಂಡ್ ಮಾಡಿಲ್ಲ, ಅವ್ರು ಬರದೇ ಇಲ್ಲ ಅಂತ ರಿಸಲ್ಟ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಮೌಲ್ಯಮಾಪನ ಮಾಡಿದ್ದಾರೆ ಏನು ಗೊತ್ತಿಲ್ಲ. ಇದ್ರ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ರಿಪ್ಲೈ ಕೂಡ ಬಂದಿಲ್ಲ. ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಆತಂಕ ಆಗ್ತದೆ. ಒಂದರ ಮೇಲೆ ಒಂದು ಗೊಂದಲ. ಹಳೆ ಡೈರೆಕ್ಟರ್ ಇದ್ರು, ಅವ್ರ ಕಿತ್ತಾಕಿದ್ರು, ಈ ರೀತಿ ಗೊಂದಲ ಆಯಿತು ಅಂತ. ಈಗ ಹೊಸ ಡೈರೆಕ್ಟರ್ ಬಂದವ್ರೆ, ರಿಸಲ್ಟಲ್ಲಿ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ. ನಾವು ರಿಸಲ್ಟ್ ಯಾವ ಬರುತ್ತೆ ಅಂತ ಇದ್ರೆ ಏಕಾಏಕಿ ಫಲಿತಾಂಶ ಕೊಟ್ಟು ಈ ರೀತಿ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ಇವರಿಗೆ ಯಾರು ಬುದ್ಧಿ ಕಲಿಸ್ತಾರೆ? ನಿಜವಾಗ್ಲೂ